ಯಾಕೋ ಹಂಗ ಪಿಕ್ಕಿ ಪಿಕ್ಕಿ ನೋಡ್ತಿದ್ಯಾ? ನಿಮ್ಮ ಅದಕ್ಕೆ ಕಣೋ ಕಲಿಯೋದಕ್ಕೆ ಹೋಗಿದ್ರಲ್ಲ ಅವರೇ ಇವ್ರು. ಹೌದಾ? ನೋಡಿಲ್ವಲ್ಲ ಹಂಗಾಗಿ. ಬನ್ನಿ ಬನ್ನಿ. ಶ್ಯಾಮ್ ರಾಮ್, ಆರತಿ ತಗೊಂಡ್ ಬನ್ನಿ. ಅಯ್ಯೋ ಮಹಾಲಕ್ಷ್ಮಿ ಇದ್ದಂಗಿದ್ದಾರೆ, ಬನ್ನಿ ಬನ್ನಿ. ಇಬ್ರು ನಮ್ಮ ಮನೆ ಕೆಲಸದವರು. ಇವನು ಶ್ಯಾಮ್, ಇಕಿ ರಾಮ್. ಶ್ಯಾಮ್ ರಾಮ್ ಇಬ್ರು ಇಬ್ರು ಗಂಡ ಹೆಂಡತಿ. ಇವರೆಲ್ಲ ಮನೆ ಕೆಲಸ ಮಾಡ್ಕೊಂತಾರೆ. ಹಾ ಸರಿ. ರಾಮ್, ಇವ್ರಿಗೆ ಮನೆ ತೋರ್ಸು. ಸರಿ ಯಜಮಾನ್ರೆ. ಬನ್ನಿ. ಏನೋ ಗೆಳೆಯ, ಹೇಳಾರ್ದೆ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ. ಅವ್ರದ್ದು ಮೆಡಿಕಲ್ ಮುಗಿತಲ್ವಾ, ಅದಕ್ಕೆ ಕರ್ಕೊಂಡ್ ಬಂದ್. ದಣಿಯವರು ಮನೇನ ತುಂಬಾ ಚೆನ್ನಾಗಿಟ್ಟಿದ್ದಾರೆ ಮೇಡಮ್. ಇದು ನಿಮ್ ಬೆಡ್ರೂಮು, ಇದು ಡೈನಿಂಗ್ ಹಾಲು. ಡೈನಿಂಗ್ ಹಾಲ್ ಚೆನ್ನಾಗಿದೆ. ಇದು ಲಿವಿಂಗ್ ರೂಮ್, ಇದು ಕಿಚನ್. ಈ ಬೆಂಕಿ ಚೆನ್ನಾಗಿದೆ ಅಲ್ಲ? ಈ ಬೆಂಕಿ ಮೈ ಹತ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಬೆಂಕಿ ಚೆನ್ನಾಗಿದೆಯಾ? ಯಾಕೆ ಹಿಂಗ್ ನಿಂತಿದ್ಯಾ? ಅಲ್ಲ ಕಣೆ, ಅಮ್ಮವ್ರು ಮಾತಾಡೋದು ಎಷ್ಟು ವಿಚಿತ್ರ ಅನಿಸ್ತಿದೆ. ಬೆಂಕಿ ಚೆನ್ನಾಗಿದೆ. ಹ್ಞೂ ಕಡೆ, ಬೆಂಕಿ ಚೆನ್ನಾಗಿದೆ ಅಂತಿದ್ದಾರೆ. ಇವಾಗ ಬಂದಿದಾರಲ್ಲ ಹಂಗ ಅನ್ಸುತ್ತೆ. ಸರಿ ಕಣೆ. ಅಮ್ಮವ್ರೆ, ಟೆರಸ್ ಮೇಲೆ ಯಾಕೆ ಬಂದ್ರಿ? ಇಲ್ಲೆಲ್ಲ ಬರ್ಬಾರ್ದು. ಇದು ಆಳ ಎಷ್ಟು ಚೆನ್ನಾಗಿದೆ ಅಲ್ಲ? ಇಲ್ಲಿಂದ ಬಿದ್ರೆ ಸತ್ತೋಗ್ತಾರಲ್ಲ. ಅಮ್ಮರೇ ಬನ್ನಿ ತಗ. ಬಿಡು ನನ್ನ, ನಾನು ಸಾಯ್ಬೇಕು. ಅಯ್ಯೋ ಬನ್ನಿ ಅಮ್ಮರೇ. ಸರ್ ಸರ್ ಸರ್. ಆಶಾ, ಅಲ್ಲೇ ಹೋಗಿದ್ಯಾ? ಬಾಯ್, ಇಲ್ಲೇ ಕರ್ಕೊಂಡ್ ಬಂದಿದ್ದೆ. ಸರ್ ಯಾಕೋ ಅಮ್ಮರು ವಿಚಿತ್ರವಾಗಿ ಆಡ್ತಿದ್ದಾರೆ ಸರ್. ಹೌದಾ? ಸೈಕ್ಯಾಟ್ರಿಸ್ಟ್ ಕಡೆ ಕರ್ಕೊಂಡು ಹೋಗ್ತೀನಿ ತಗೋ. ಮೊದ್ಲು ಆ ಕೆಲಸ ಮಾಡಿ ಸರ್, ಯಾಕೋ ಭಯ ಆಗ್ತಿದೆ. ಸರಿ ಸರಿ. ಡಾಕ್ಟರ್, ಏನಾಗಿದೆ ನಮ್ಮ ವೈಫಿಗೆ? ಯಾಕೋ 3 ದಿನದಿಂದ ಬರೀ ಸಾಯೋದು ವಿಚಾರನೆ ಮಾಡ್ತಿದ್ದಾಳೆ. ಏನಾಗಿದೆ? ಏನಿಲ್ಲ, ಅವರು ಡಿಪ್ರೆಷನ್ ಇದ್ದಾರೆ. ಯಾವುದೋ ಒಂದು ವಿಷಯನ ತುಂಬಾ ಅಗಾಢವಾಗಿ ತಗೊಂಡ್ಬಿಟ್ಟಿದ್ದಾರೆ. ಸೊ ಅವ್ರನ್ನ ಒಂಟಿಯಾಗಿ ಬಿಡಕ್ಕೆ ಹೋಗ್ಬೇಡಿ. ಆಮೇಲೆ ಅವ್ರಿಗೆ ಇವಾಗ ಅನೆಸ್ತೇಷಿಯಾ ಕೊಟ್ಟಿದ್ದೀನಿ, ಮಲಗಿದ್ದಾರೆ ಸ್ವಲ್ಪ. ನೀವೇನು ಟೆನ್ಷನ್ ಮಾಡ್ಕೋಂಗಿಲ್ಲ. ಅವ್ರ ಜೋಡಿ ಯಾವಾಗಲೂ ಒಬ್ರು ಇರ್ರಿ, ಆಯ್ತಾ? ಸರಿ ಡಾಕ್ಟರ್, ಡಿಸ್ಚಾರ್ಜ್ ಮಾಡ್ತೀನಿ, ಕರ್ಕೊಂಡು ಹೋಗಿ. ಸರಿ ಡಾಕ್ಟರ್. ನೋಡು, ನಾನು ಕಾಫಿ ಎಸ್ಟೇಟಿಗೆ ಹೋಗಿ ಬರ್ತೀನಿ. ನೀನು ಯಾವಾಗಲೂ ಇವಳ ಹತ್ರನೇ ಇರು. ಇಲ್ಲ ನೀನು ಹೆಂಡತಿನ ಇರಕ್ಕೆ ಹೇಳು. ಏನಾ? ಡಾಕ್ಟರ್ ಏನು ಹೇಳಿದಾರೆ ಅಂದ್ರೆ ಒಬ್ರು ಯಾವಾಗಲೂ ಸತತವಾಗಿರ್ಬೇಕಂತ ಹೇಳಿದ್ದಾರೆ. ಸರಿ ಸರ್. ಅಯ್ಯೋ ಈ ಅಮ್ಮನ ಕಾಯ್ಬೇಕಾ ನಾನು? ಇವಳು ಕಂಡ್ರೆ ನಂಗೆ ಭಯ ಆಗುತ್ತಲ್ಲಪ್ಪ. ಯಾಕೋ ಶ್ಯಾಮ್, ಇಷ್ಟೊಂದು ಗಾಬರಿ ಇದೆಯಾ? ಸರ್ ನೀವು ಹೋದ್ಮೇಲೆ ನಿಮ್ಮ ವೈಫ್ ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ಲಿಲ್ಲ ಸರ್. ನಾನು ನಿಂಗೆ ಏನು ಹೇಳಿದೆ? ಅವಳ ಜೋಡಿನೇ ಇರ ಅಂತ ಹೇಳಿದೆ ತಾನೆ? ಸರ್ ಅದನ್ನ ಹಿಂಗು ವಾಶ್ರೂಮ್ ಹೋಗಿ ಬರೋದ್ರಾಗ ಹೋಗ್ಬಿಟ್ಟಿದ್ರು ಸರ್. ಹಲೋ, ನಾವು ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಾ ಇರೋದು. ಹೇಳಿ ಸರ್. ನಿಮ್ಮ ಕಾರ್ ಸಂಖ್ಯೆ 1456. ಹೌದು ಸರ್. ಅದು ನಿಮ್ಮ ವೈಫ್ಗೆ ಕಾರ್ ಆಕ್ಸಿಡೆಂಟ್ ಆಗಿದೆ. ಬಾಡಿ ಎಲ್ಲ ಛಿದ್ರ ಛಿದ್ರ ಆಗಿದೆ. ಯಾಕಂದ್ರೆ ಕಾರ್ ಆಕ್ಸಿಡೆಂಟ್ ಆಗಿ ಗಾಡಿ ಬ್ಲಾಸ್ಟ್ ಆಗಿಬಿಟ್ಟಿದೆ. ಹಾಗಾಗಿ ಬಾಡಿನ ಐಡೆಂಟಿಫಿಕೇಶನ್ ಮಾಡೋಕ್ಕಾಗಲ್ಲ. ಸೊ ನೀವು ಬಂದು ಬಾಡಿನ ಐಡೆಂಟಿಫೈ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಹೌದಾ? ಕಾರ್ ಆಕ್ಸಿಡೆಂಟ್ ಆಗಿದೆ ಅಂತ. ಅಯ್ಯೋ ನಡಿ ಸರ್ ನೋಡೋಣ. ಬಿಡು ಶ್ಯಾಮ್, ಕಾರ್ ಎಲ್ಲ ಡ್ಯಾಮೇಜ್ ಆಗಿ ನೋಡೋದಕ್ಕೆ ನಂಗೆ ಮನಸ್ಸೇ ಇಲ್ಲ. ಸರಿ ಸರ್. ಇಲ್ಲ ಸರ್, ನನ್ನ ಹೆಸರು ವಿಜಯ್ ಅಂತ. ನಾನು ಫೋನ್ ಮಾಡಿ ಬರೋದಕ್ಕೆ ಯಾರೋ ನಿಮ್ಮ ಅಡ್ರೆಸ್ ಹೇಳಿ ನಾನು ಅವ್ರ ವೈಫು ಅಂತ ಹೇಳಿದ್ದಾರೆ. ಸರ್, ನನ್ನ ವೈಫು ಮೊನ್ನೆ ಕಾರ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡು. ಹೌದಾ? ವೈಫ್ ಅಂತ ನೋಡಿ. ಅಲ್ಲ ರೀ, ತವ್ರ ಮನೆಗೆ 2 ದಿನ ಹೋಗಿ ಬರ್ತೀನಿ ಅಂತ ಜಗಳ ಮಾಡಿ ಹೋಗಿದ್ದಕ್ಕೆ ನಾನು ಸಾಯಿಸೇ ಬಿಡದ. ನೀವ್ ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ಏನ್ ಮಾವ ನೀವು? ನಮ್ಮ ಅಕ್ಕ 2 ದಿನ ಜಗಳ ಮಾಡಿ ಬಂದಿದ್ದಕ್ಕೆ ಸಾಯಿಸ್ಬಿಡ್ತೀರಾ ಅವಳನ್ನ? ನೋಡಿ ಪೊಲೀಸ್ರೆ, 4 ದಿನ ನಾ ಇಲ್ಲ ಅಂತ ನಮ್ಮ ಯಜಮಾನ ನನ್ನನ್ನ ಮರ್ತೇ ಬಿಟ್ಟಿದ್ದಾರೆ. ಜಗಳ ಮಾಡಿ ತವ್ರ ಮನೆಗೆ ಹೋಗೋದೇ ತಪ್ಪ? ಇಲ್ಲ ಇಲ್ಲ, ಇವ್ರು ಯಾರು ಅಂತಾನೆ ನಂಗೆ ಗೊತ್ತು. ಬಾವಾ ಸಾಕು ನೀವು ತಮಾಷೆ. ಇಲ್ಲ, ನಂಗೆ ಇವ್ರು ಯಾರು ಅಂತಾನೆ ಗೊತ್ತಿಲ್ಲ. ನೀವು ಬಾವಾ ಕೈ ಬಿಡು ನನ್ನ. ನೋಡಿ, ನಿಮ್ ಗಂಡ ಹೆಂಡತಿ ಜಗಳ ಮನೇಲಿ ಇಟ್ಕೊಳ್ಳಿ. ಬೇಕಾದ್ರೆ ನೀವು ಮನೆ ಬನ್ನಿ, ನಾ ಇವಳು ನನ್ನ ಹೆಂಡತಿ ಅಲ್ಲ ಅಂತ ಪ್ರೂವ್ ಮಾಡ್ತೀನಿ. ಆಯ್ತು ಸರ್, ನಡೀರಿ ಮನೆಗೆ ಹೋಗಿ. ಶ್ಯಾಮ್ ರಾಮ್. ಅಮ್ಮೋರೆ, ನೀವು ಇಷ್ಟು ದಿವಸ ಎಲ್ಲ ಹೋಗಿದ್ರಿ? ಸತ್ತೋಗಿದ್ದೀರಿ ಅಂದ್ರು ಸರ್. ನೋಡಿ 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 ನೋಡಿ, ನಮ್ಮ ಮನೆಯವರು ನಮ್ಮ ಮನೆ ಕೆಲಸದವ್ರ ಸತ್ಯ ನಾನು ಗೊತ್ತಾ ಹಿಡಿದ್ರು. ಇವ್ರು ಗೊತ್ತಾ ಹಿಡಿಲಿಲ್ಲ ನನ್ನ. ವಿಜಯ್, ಇದು ಅತಿ ಆಯ್ತು. ನಿಮ್ಮ ಹೆಂಡತಿನ ನೀವು ಕರ್ಕೊಳ್ಳಿ. ಸರ್, ನನ್ನ ಮಾತು ಹೇಳಿ. ಇವ್ರು ನಮ್ಮ ಅಲ್ಲ ರೀ. ಯಾವ ಕರ್ಮ ರೀ ನನ್ಗೆ? ನಾನ್ ನಿಮ್ ಹೆಂಡತಿ ಅಂತ ಹೇಳ್ತಾನೆ ಇದೀನಿ, ನೀವು ನಂಬ್ತಾನೆ ಇಲ್ಲ. ಹೆಂಡತಿ ಅಲ್ಲ 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 ಅಂತ. ನೀವು ಕಟ್ಟಿರೋ ತಾಳಿನ ನಿಮ್ಗೆ ನೆನಪಿಲ್ಲ ಅಂದ್ರೆ ಹೆಂಗೆ ರೀ? ಜಗಳ ಮಾಡಿದಾಗ ನೀನ್ ಹೆಂಡತಿನ ಮರಿದೇನೋ ಓಕೆ. ಅಲ್ಲ, ಗುಂಡು ತುಂಡು ಹಾಕೋಬೇಕಾದ್ರೆ ನಾನು ನಿಮ್ ಜೋಡಿನೇ ಇರ್ತೀನಲ್ಲ, ನನ್ನೂ ಮರಿತೀರಾ ನೀವು? ರೀ ಸಾಕ್, ಮೇಲೆ ಕೋಪ ಮಾಡ್ಕೊಂಡಿದ್ದು ಇನ್ನು ಎಷ್ಟು ದಿನ ಅಂತ ಕೋಪ ಮಾಡ್ಕೊಂತೀರಾ? ಅಯ್ಯೋ, ನಿಮ್ಮಿಬ್ಬರು ಗಂಡ ಹೆಂಡತಿ ಇದ್ದಿದೆ. ಬಾವ ನಡ್ರಿ ಹೋಗೋಣ. ಅಂದಿಟ್ಟು ಗುಂಡು ತುಂಡು ಹಾಕೊಂಡ್ ಬರೋಣ. ನೋಡು, ನೀ ಯಾರು ಅಂತ ಗೊತ್ತಿಲ್ಲ, ನನ್ನ ತಂಗಿನೂ ನನ್ಗೆ ಗೊತ್ತಿಲ್ಲ. ಸುಮ್ಮನೆ ನನ್ಗೆ ತಲೆ ತಿನ್ಬೇಡ, ಹೋಗ್ಬಿಟ್ಟೆ. ಬ್ರಾ, ಇವತ್ತು ಬಾಳ ಕುಡಿಯಾಕತ್ತೀರಿ, ಬ್ಯಾಡ್ರಿ ಸಾಕ್. ಏನ್ ಮಾಡ್ಲೋ, ಯಾಕೋ ದುಃಖ ಆಗುತ್ತೆ. ಸಾಕ್ ಸಾಕ್, ಬರ್ರಿ ಹೋಗೋಣ. ಹೋಗಿರೋ ಬರ್ತೀನಿ. ಹೆಂಡತಿ ಅಲ್ಲ, ಬಾ. ನನ್ನ ಹೆಂಡತಿ ಹೋದಲ್ಲ ನೀನು? ಮಾಡಕತ್ತೀರಿ ಬಿಡ್ರಿ. ಅಲ್ಲ, ನೀ ನನ್ನ ಹೆಂಡತಿ. ಬಿಡ್ರಿ ಬಿಡ್ರಿ, ನನ್ನ ಹೆಂಡತಿ ಅದಲ್ಲ ನೀನು. ಮಾಡ್ತೀನಿ. ಆಸ್ತಿ ಕೊಡ್ತೀರಿ ನೀವು, ಬಿಡ್ರಿ ನನ್ನ. ಎದಕ್ಕೆ ಅಳಗತ್ತಿ? ಇಲ್ಲಿ ಬಂದು ಕೂತು. ನೀವು ರಾತ್ರಿ ಏನ್ ಮಾಡಿರ ನಿಮ್ಗೆ ನೆನಪಿಲ್ಲ? ಹೆಂಡತಿಗೆ ಹಂಗ ಬಲ್ವಂತ ಮಾಡುದು. ನಾ ಏನು ಮಾಡಿಲ್ಲ ನಿಂಗೆ. ನೀ ಸುಳ್ಳು ಹೇಳ್ಬೇಡ, ನಾನು ನಿನ್ ಮುಟ್ಟೆ ಇಲ್ಲ. ಕುಡನ್ಯಾಗ ಏನ್ ಬೇಕಾದ ಏನ್ ಬಾವ ಹಿಂಗ ನಡೆಸ್ಕೊಳ್ಳೋದು ನಮ್ಮ ಮಕ್ಕಳನ್ನ? ಏನು ಮಾಡೇ ಇಲ್ಲೋ. ದುಡ್ಡು ತಗೊಳ್ಳಿ, ಎಲ್ಲ ತಗೊಳ್ಳಿ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನಾನು ನಿಮ್ಗೆ ಆಸ್ತಿಗಳು ಕೊಡ್ತೀನಿ. ನನ್ನ ಆಸ್ತಿ, ಅಂತಸ್ತು, ಕಾರು, ಬಂಗ್ಲೆ ಎಲ್ಲ ಕೊಡ್ತೀನಿ. ಪ್ಲೀಸ್ ಹೊರಟೋಗಿ. ನಾ ನಿಮ್ ಹೆಂಡತಿ. ನನ್ನ ಹೆಂಡತಿ ಅಲ್ಲ, ಪ್ಲೀಸ್ ಹೊರಟೋಗಿ. ಅದು ಅಲ್ಲ, ನಾನು ನಿನ್ಗೆ ಏನು ಮಾಡಿಲ್ಲ. ಅದಲ್ಲ ರೀ. ದಯವಿಟ್ಟು ನನ್ನ ಬಿಟ್ಬಿಡಿ. ನನಗೆ ಚಿತ್ರಹಿಂಸೆ ಕೊಡಕ್ ಹೋಗ್ಬಿಡಿ. ಇದೆಲ್ಲ ತಗೊಂಡು ಹೊರಟೋಗ್ಬಿಡಿ. ನೀವ್ ಬೇಕಾಗಿದ್ದು ಆಸ್ತಿ ಅಂತಸ್ತಲ್ಲ ರೀ, ಗಂಡ ರೀ. ಹಂಗ್ ಮಾಡ್ಬೇಡ್ರಿ ನೀವು. ಹೆಣ್ಣಿಗೆ ಬೇಕಾಗಿದ್ದು ಸಪ್ತಪದಿ ತುಳು ತಾಳಿ ಕಟ್ಟಿದ ಗಂಡ. ಇದೆಲ್ಲ ಆಸ್ತಿ ಅಲ್ಲ. ನನ್ನ ಹೆಂಡತಿನೇ ಅಲ್ಲ. ಹಿಂಗಾಯ್ತಿದು. ಎಲ್ಲೋ ಅರ್ಜೆಂಟ್ ಅಲ್ಲಿ ಹೋದ ಅವ್ನು. ನನ್ನ ವೈಫು. ನಮ್ಮ ವೈಫ್ಗೆ ಆಕ್ಸಿಡೆಂಟ್ ಆಗಿ ಕೋಮಾದಲ್ಲಿದ್ದರು. ಇವಾಗ ಎಚ್ಚರಿಕೆ ಬಂದಿದೆ. ಹಾಗಾಗಿ ನಾವು ಇವ್ರು ಯಾರು ಏನು ಅಂತ ಗೊತ್ತಾಗಿದ್ದಿಲ್ಲ. ಇವಾಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟರು, ಹಾಗಾಗಿ ನಿಮ್ಮನ್ನು ಕಳಿಸಿದ್ದೀವಿ. ಇವಾಗ ಕರ್ಕೊಂಡು ಹೋಗ್ಬೋದಾ ನನ್ನ ವೈಫ್? ಇನ್ನು 2 ಡೇಸ್ ಬೇಕಾಗುತ್ತೆ, ಆಮೇಲೆ ಕರ್ಕೊಂಡು. ಸರಿ ಡಾಕ್ಟರ್. ಅವ್ರಿಗೆ ಸಾಕ್ಷಿ ಏನಾದ್ರು ಸಿಕ್ಕಿ? ಇಲ್ಲ ತಂಗಿ, ಹಂಗೇನು ಸಿಗೋ ಸಾಧ್ಯನೇ ಇಲ್ಲ. ಇದ್ರ ಮೇಲೆ ಪೇಪರ್ ಮೇಲೆ ಸೈನ್ ಹಾಕಿಸು ಅಷ್ಟೇ ಸಾಕು. ನಾನು ನೋಡ್ಕೊಂತೀನಿ. ವಾವ್, ಒಪ್ಪದೆ ನಿಮ್ಮಿಬ್ಬರನ್ನ. ಈಗ ಸಿಕ್ಕಾಕೊಂಡ್ರಿ ನೀವು. ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡ್ರಿ. ಏನ್ ಮಾಡ್ತೀಯಾ? ಪ್ರೂವ್ ಮಾಡು ನಿನ್ನ ಹೆಂಡತಿ ಅಲ್ಲ ಅಂತ ಹೇಳಿ.
ಹಾ ಹೌದು, ನೀನು ಕೊಡೋ ಜಿಜಿಬಿ ಇದಕ್ಕೆ ನಾನು ಬೀಳ್ತೀನಿ ಅಂತಿಕೊಂಡ್ಯಾ? 500 ಕೋಟಿ ಇದೆ ನಿನ್ನ ಹೆಂಡತಿ ಹೆಸರಲ್ಲಿ, ಅದನ್ನ ಈ ಪೇಪರ್ಗೆ ಸೈನ್ ಮಾಡು, ನಾವು ಹೋಗ್ತೀನಿ. ಸರಿ, ಮಾಡ್ತೀನಿ, ಇವತ್ತು ರಾತ್ರಿನೇ ಮಾಡ್ತೀನಿ. ಇವತ್ತು ರಾತ್ರಿ ನೀವು ನಾನು ಕಾಫಿ ಎಸ್ಟೇಟಿಗೆ ಬಂದ್ಬಿಡಿ, ನಾನು ಇವತ್ತೇ ಮಾಡಿ ನಿಮ್ಮ ಕೈಲಿ ಕೊಡ್ತೀನಿ, ಆಯ್ತಾ? ಹಾ ಸರಿ, ಹಾಗಾದ್ರೆ ಸರ್. ಇನ್ಸ್ಪೆಕ್ಟರ್, ಏನಪ್ಪಾ ನಿನ್ ಗೋಳು ಮತ್ತೆ? ಇನ್ಸ್ಪೆಕ್ಟರ್ ನಾ ಹೇಳ್ತಿದ್ದೀನಲ್ಲ, ಅವಳು ನನ್ನ ಹೆಂಡತಿ ಅಲ್ಲ. ಇವಾಗ ನೋಡಿ, ಇವತ್ತು ರಾತ್ರಿ ನನ್ನ ಕಡೆಯಿಂದ ಆಸ್ತಿ ಪತ್ರ ಎಲ್ಲ ಸೈನ್ ಮಾಡ್ಕೊಂಡು ಇವತ್ತು ಓಡಿ ಹೋಗೋ ಪ್ಲಾನ್ ಅಲ್ಲಿ ಇದ್ದಾರೆ. ನೀವು ಇವತ್ತು ಬಂದ್ರೆ ನಾನು ಪಕ್ಕ ಅವ್ರನ್ನ ಹಿಡಿದು ಕೊಡ್ತೀನಿ. ಮತ್ತೆ ಯಾವ ಡ್ರಾಮನಪ್ಪ? ಅವಳು ನೀನು ಹೆಂಡ್ತಿನಪ್ಪ, ಎಲ್ಲ ಪ್ರೂಫ್ ಕೊಟ್ಟಿಲ್ಲ, ನಿನ್ ಫೋಟೋ ಎಲ್ಲದ್ರಾಗೂ ಅವಳೇ ಇದ್ದಾಳೆ. ಮತ್ತೆ ನೀನು ಪ್ರೂಫು? ಪ್ಲೀಸ್ ಇನ್ಸ್ಪೆಕ್ಟರ್, ಇವತ್ತೊಂದಿನ ಬಂದು. ಸರಿ ಸರಿ, ನಡಿ ಹಾಗಾದ್ರೆ ಹೋಗೋಣ. ಬಂದೆ ಹಾಗಾದ್ರೆ ಇದ್ರ ಮೇಲೆ ಸೈನ್ ಸರ್. ಕೈಯಿಂದ ಯಾರು ತಪ್ಪಿಸ್ಕೊಳಕ್ಕಾಗ್ತಿ? ನೋಡಿ ಇನ್ಸ್ಪೆಕ್ಟರ್, ಇದು ಆಸ್ತಿ ಪೇಪರು. ಏನೋ ನೀನು ಮೂರ್ಖ ಆಗ್ತೀಯಾ, ನನ್ನ ಮೂರ್ಖ ಮಾಡ್ತಿದ್ಯಾ? ಇದು ಆಸ್ತಿ ಪೇಪರ್ ಅಲ್ಲ, ಇದು ನಿನ್ ಹೆಂಡತಿ ಸರ್ಟಿಫಿಕೇಟ್, ಇದು ಹೆಲ್ತ್ ಸರ್ಟಿಫಿಕೇಟ್. ಸಾಧ್ಯನೇ ಇಲ್ಲ, ಇದು ಅಲ್ಲ. ಸುಮ್ಮನೆ ನೀನ್ ಹೆಂಡತಿ ಮೇಲೆ ಡೌಟ್ ಪಡೋದು ಬಿಟ್ಟು ಚಂದಾಗಿ ಜೀವನ ನಡೆಸ್ಕೊಂಡು ಹೋಗು. ತಲೆ ತಿನ್ಬೇಡ ನೀನು. ಬಾವಾ, ನಮ್ಮನ್ನ ಸಿಗಾಕ್ಸ್ಬೇಕಂತೀಯಾ? ನಾ ಎಲ್ಲ ಗೊತ್ತು ನಿನ್ ಬಗ್ಗೆ. ತಂಗಿ, ಹೋಗೋಣ. ಅಯ್ಯೋ, ಇವ್ರು ನನ್ನ ಹೆಂಡತಿ ಅಲ್ಲ ಅಲ್ಲ ಅಲ್ಲ. ಇನ್ಸ್ಪೆಕ್ಟರ್, ಇವಳು ನನ್ನ ನಿಜವಾದ ಹೆಂಡತಿ. ಇಲ್ಲ ನಾನು. ಇಲ್ಲ, ಇವಳೆ. ಬೇಕಾದ್ರೆ ಕೇಳಿ ಅವಳು. ಆಶಾ, ಹೇಳು ಆಶಾ, ನೀನೇ ನನ್ನ ಹೆಂಡತಿ ಅಂತ. ಬರೋದಕ್ಕೆ ಹೇಳಿದೆ. ಓ, ಬಾಬಿ ಬಂದಿದಾರಂತ. ಹೇಗಿದ್ದೀರಾ ಬಾಬಿ? ಆರಾಮಿದ್ದೀರಾ? ಅವರೆಲ್ಲ ಕಣೋ, ಇವ್ರು. ಜೋಕ್ ಮಾಡ್ಬೇಡ ಬಿಡು. ನಾನು ಬಾಬಿ ಕಡೆನೇ ಮಾತಾಡ್ತಿದ್ದೀನಿ. ಇಲ್ಲ ಇಲ್ಲ ಇಲ್ಲ, ಇವಳು ನನ್ನ ಹೆಂಡತಿ. ಹೇಳು ನೀನು ಆಶಾ. ಇಲ್ಲ, ನಾನ್ ನಿಮ್ ಹೆಂಡತಿ ಅಲ್ಲ. ನಾನು ರೀ ನಿಮ್ ಹೆಂಡತಿ. ನಾನ್ ನಿಮ್ ಹೆಂಡತಿ ಅಲ್ಲ. ಇಲ್ಲ ಇಲ್ಲ ಇಲ್ಲ, ನೀನೇ ನನ್ನ ಹೆಂಡತಿ. ನಾನ್ ರೀ ನಿನ್ ಹೆಂಡತಿ. ನೀವ್ ಯಾರು ನನ್ನ ಹೆಂಡತಿ ಅಲ್ಲ. ನನ್ನ ಹೆಂಡತಿ ಸತ್ತೋದ್ಲು. ಹೇಗೆ ಸತ್ತೋದ್ಲು? ಅದು ನಾನೇ ಕೊಲೆ ಮಾಡಿದೆ. ಹೇಗೆ ಮಾಡಿದೆ? ಅದು ಫ್ಲಾಶ್ ಬ್ಯಾಕ್ ಹೇಳ್ತೀನಿ ನೋಡಿ. ಒಂದು 10 ವರ್ಷದ ಹಿಂದೆ ನನ್ನ ಹೆಂಡತಿ ಮೆಡಿಕಲ್ ಕಲಿಬೇಕಂತ ಹೋದಾಗ. ಅಮ್ಮ ಗುಡ್ ನ್ಯೂಸ್ ಅಮ್ಮ. ಇಲ್ಲ ಅತ್ತೆ, ನಾ ಫಸ್ಟ್ ಹೇಳ್ತೀನಿ. ನಾನು ಹೇಳ್ತೀನಿ. ನಾ ಹೇಳ್ತೀನಿ. ನಾ ಹೇಳ್ತೀನಿ. ಏನೋ ನೀವಿಬ್ರು ಇಷ್ಟು ಓಡಾಡ್ತಿದ್ದೀರಾ ಅಂದ್ಬಳಕೆ ಇಬ್ರು ಮದುವೆಗೆ ಒಪ್ಕೊಂಡಿದ್ದೀರಾ? ಅಯ್ಯೋ, ಅದೇನೋ ಅಂತಾರಲ್ಲ, ಆಡೋನ್ಗೆ ಅದು ಆದ್ರೆ ಈಡೋನ್ಗೆ ಇದು ಅಂತೆ. ಅಲ್ಲಮ್ಮ, ಅದಲ್ಲಮ್ಮ. ಆಶಾ ಕ್ಲಾಸಿಗೆ ರ್ಯಾಂಕ್ ಅಲ್ಲಿ ಬಂದಿದ್ದಾಳೆ. ಆಮೇಲೆ ಅವಳಿಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ. ಏನು ಮೆಡಿಕಲ್ ಸೀಟ್ ಬೇಡ, ಏನು ಬೇಡ. ಸುಮ್ಮನೆ ನಿನ್ ಮದುವೆಯಾಗಿ ಆರಾಮ್ ಮನೆಗಿರೋ ಅಂತ ಹೇಳು. ಅತ್ತೆ ಪ್ಲೀಸ್, ನಿಮ್ಮಮ್ಮ ಅಪ್ಪ ತೀರ್ಕೊಂಡ್ಮೇಲೆ ನಿನ್ ಜವಾಬ್ದಾರಿ ಪೂರ್ತಿಯಾಗಿ ನನಗೆ ಕೊಟ್ಟಿದ್ದಾರೆ. ನೀ ಹಂಗೆಲ್ಲ ಚಲಂಗ ಪಲಂಗ್ ಮಾಡೋ. ಅಮ್ಮ ಹೋಗ್ಲಿ ಬಿಡಮ್ಮ, ಹೋಗ್ತೀನಿ ಅಂತಿದ್ದಾಳೆ. ಅತ್ತೆ, ಇದೊಂದ್ಸಲಿ ಬಿಟ್ಬಿಡಿ ಅತ್ತೆ ಪ್ಲೀಸ್. ನಾ ಎಲ್ಲ ಒಪ್ಪಿಸ್ತೀನಿ. ನೀನು ಅಮ್ಮ, ಮದುವೆ ಆಗೋಕೆ ಅವಾಗ ಇನ್ನು ಚಿಕ್ಕ ವಯಸ್ಸು. ಇಷ್ಟು ಬೇಗ ಅವಳು ಮದುವೆ ಮಾಡಿ ಏನ್ ಮಾಡೋಳಿದೆ? ಚಿಕ್ಕ ವಯಸ್ಸು ನಂಗೂ ಗೊತ್ತು. ಇನ್ನೊಂದು ವರ್ಷ ಬಿಡು, ಇನ್ನೊಂದ್ 2 ವರ್ಷ ಬಿಡು. ಆದ್ರೆ ಇಷ್ಟು ಹಂಗೆ ಕಳ್ಸೋದ್ ಬೇಡ. ಏನು ನಿನ್ ಪ್ರಕಾರ ಮದುವೆ ಆಗ್ಬೇಕು ಅಷ್ಟೇ ಅಲ್ವಾ? ಆಮೇಲೆ ಅವಳು ಓದಕ್ ಬಿಡ್ತೀವಿ. ನೋಡೋಣ, ನೀವಿಬ್ರು ಫಸ್ಟ್ ಮದುವೆಗಾದ್ರೆ ಒಪ್ಕೊಳ್ಳಿ. ನಾವು ಒಪ್ಕೊಂತೀನಿ, ಮದುವೆ ಆಗ್ತೀವಿ. ಮಾಮ, ಏನ್ ಹೇಳ್ತಿದ್ದಿ? ಸುಮ್ನಿರು ನೀನು. ಹ್ಞೂ ಅನ್ನು. ಸರಿ ಮಾಮ. ಅಮ್ಮ, ನಂದು ಕಾಫಿ ಅಷ್ಟೇಟಿಗೆ ಲೇಟ್ ಆಗುತ್ತೆ, ಹೋಗಿ ಬರ್ತೀನಿ. ಕಡಿಕು ನಿಮ್ ಹಠನೇ ಸಾಧಿಸಿದ್ರಲ್ಲ ಅತ್ತಿಯವ್ರೆ. ಹಠ ಅಲ್ಲ ಮುದ್ದು, ನನಗೂ ಯಾರಿದ್ದಾರೆ? ನನ್ ಗಂಡ ಹೋದ್ಮೇಲೆ ನೀವೇ ಇಬ್ರು ಅಲ್ವಾ? ನನ್ ಮಗಳು ನನ್ನ ಕೈಯಲ್ಲಿ ಇಟ್ಟು ಹೋದ್ಮೇಲೆ ನನಗೆ ನೀನೇ ಅಲ್ವಾ ಎಲ್ಲ? ನನಗೆ ನೀನು ಬೇರೆ ತರ ನೋಡ್ಕೊಂತೀನ? ನಿಮ್ಮ ಅಪ್ಪನ ಆಸ್ತಿ ಇದೆ, ನನ್ನ ಆಸ್ತಿ ಇದೆ, ಇಷ್ಟೆಲ್ಲ ಆಸ್ತಿ ಇದ್ರೂ ನಿನಗೆ ದುಡಿಯೋಂಥದ್ದು ಏನಿದೆ ಹೇಳು? ಆದ್ರೂ ನನ್ನ ಆಸೆ ಅಮ್ಮ, ನನಗೆ ಡಾಕ್ಟರ್ ಆಗ್ಬೇಕಂತ. ಸರಿ ಅಮ್ಮ, ನಿನ್ ಗಂಡನ್ ಕೇಳಮ್ಮ. ಹಲೋ ಪುರೋಹಿತ್ರೆ, ನನ್ನ ಮಗಂದು ಮತ್ತೆ ನನ್ನ ಮೊಮ್ಮಗನ್ ಜಾತಕ ಕಳಿಸಿದೀನಿ, ಜಾತಕ ನೋಡಿ ಹೇಳಿ. ನೋಡಿ, ನಾ ಲಾಸ್ಟ್ ಟೈಮ್ ಹೇಳಿದ್ದೀನಲ್ವಾ ಅವ್ರಿಬ್ರು ಜಾತಕ ಚೆನ್ನಾಗಿದೆ ಅಂತ. ಹಾಗಾದ್ರೆ ಒಂದು ಮದುವೆ ಡೇಟ್ ಫಿಕ್ಸ್ ಮಾಡ್ಬಿಡಿ. ಸರಿ ಅಮ್ಮ ಅವರೇ. ಇದು ಮೋಸನೇ ಇಲ್ಲ, ಗೀಸನೇ ಇಲ್ಲ. ಹೋಗು ಸಮೋಸ. ಏನು ಅತ್ತೆ ಸೊಸೆ ಇಬ್ರು ಮುಖ ತಿರ್ಕೊಂಡು ಕುಂತಿದ್ದೀರಾ? ನೋಡು, ನೀ ಹೇಳಿದಂಗೆ ಮದುವೆಗೆ ಒಪ್ಕೊಂಡೆ ತಾನೆ. ನಾನು ಪುರೋಹಿತನ್ ಕೇಳಿದೆ, ಅವನೇನಂದ ಅಂದ್ರೆ ಮದುವೆನ ಇಟ್ಕೊಳ್ಳೋಣ ಅಂತ ಹೇಳಿದ. ಯಾವ ಡೇಟ್ ಹೇಳಿದಾನೆ? ನಾಳೆನೆ ಮದುವೆ ಅಂತ. ಆಗ್ಲಿ ತಗೋ. ಅವಳಿಗೆ ಹೇಳೋ ಬುದ್ಧಿ ಒಂದಿಟ್ಟು. ಹೇಳ್ತೀನಿ, ಹೋಗಮ್ಮ ನೀನು. ನಂಗೆ ಇಷ್ಟು ಬೇಗ ಬೇಡ ಮಾವ. ನೋಡು, ಅವ್ವನ ಆಸೆನೇ ತೀರ್ಬೇಕು, ನಿನ್ನ ಆಸೆನೇ ತೀರ್ಬೇಕು ತಾನೆ. ನಾಳೆ ಮದುವೆ ಆಗೋಣ, ನಾಡಿದ್ದು ನೀ ಹೋಗು. ಜನ ಹೇಳ್ತಾ ಇರೋದು. ಸರಿ ಮಾಮ. ಅಲ್ಲೋ, ನಿನ್ನೆರ ಮದುವೆ ಆಗೈತಿ, ಇವತ್ತಕ್ಕೆ ಊರಿಗೆ ಕಳ್ಸಕತ್ತಿಯಲ್ಲ? ನೋಡಮ್ಮ, ನಿನ್ನ ಇಷ್ಟದಂತೆ ನಾ ಇಬ್ರು ಮದುವೆ ಆದ್ವಿ. ಈಗ ಅವಳು ಇಷ್ಟದಂತೆ ಅವಳು ಮೆಡಿಕಲ್ ಓದ್ಬೇಕಂತೆ. ಅವಳನ್ನ ಕಳ್ಸೋಣ ತಗೋ. ನಿನಗೇನು ಮದುವೆ ಆಗಬೇಕಾಗಿತ್ತು, ಕಳಿಸ್ತೀನಿ. ಅವಳಿಗೆ ಇವಾಗ ಮೆಡಿಕಲ್ ಓದ್ಬೇಕು, ಅವಳ ಆಸೆ ತೀರ್ಲಿ. ಅವಳು ಇನ್ನೂ ಚಿಕ್ಕೋಳಮ್ಮ, ಅವಳ ಆಸೆ ಏನಿದೆ ಅದು ಆಗ್ಲಿ ಬಿಡು. ಅಷ್ಟರೊಳಗೆ ನಂದು ಫ್ಯಾಕ್ಟ್ರಿ ಎಲ್ಲ ಇದನ್ನ ಮಾಡ್ಕೊಂತೀನಿ, ರೀಕನ್ಸ್ಟ್ರಕ್ಷನ್. ಅಷ್ಟರೊಳಗೆ ಅವಳು ಮುಗಿಯುತ್ತೆ, ಏನಾಗುತ್ತೆ? ನನ್ನ ಮೊಮ್ಮಕ್ಕಳು ನೋಡೋದು ಯಾವಾಗ ಅತ್ತೆ? ನಿಮ್ಮ ಮೊಮ್ಮಕ್ಕಳ ಇವಾಗ? ಅದಕ್ಕೆಲ್ಲ ಟೈಮ್ ಇದೆ ತಗೋ. ಸರಿ, ನಿಮ್ಗೆ ಏನ್ ತಿಳಿಯುತ್ತೋ ಹಂಗ್ ಮಾಡಿ. ಥ್ಯಾಂಕ್ ಯು ಅತ್ತೆ. ಥ್ಯಾಂಕ್ ಯು ರೀ. ಹೋಯ್ ಬರ್ತೀನಿ. ಸರಿ, ಹುಷಾರಾ? ಏನಿದ್ರು ಫೋನ್ ಹಚ್ಚು. ಸರಿ ರೀ. ಅರವಿಂದ್, ನೀ ಮಾಡಿ ಸರಿ ಅನ್ಸ್ಲಿ. ಅಮ್ಮ, ನಾ ಮಾಡಿ ಸರಿ ಇದೆ, ಸುಮ್ಮನಿರು. ಏನು ಮದುಮಗಳು ಕಾಲೇಜ್ ಬಂದ್ಬಿಟ್ಟು ನಮ್ಮ ಅತ್ತೆ ನಾನು ಕಾಲೇಜ್ ಕಳ್ಸ್ಬೇಕಂದ್ರೆ ಮದುವೆ ಆದ್ಮೇಲೆ ಹೋಗು ಅಂತ. ನೀನ್ ಲವ್ ಸ್ಟೋರಿ ಹೇಳಿಲ್ವಾ? ಇದನ್ನೆಲ್ಲ ಹೇಳಿದ್ರೆ ನನ್ನ ಕಳಿಸ್ತಾನೆ ಇದ್ದಿದ್ದಿಲ್ಲ ಕಣೆ. ಇದು ಮೋಸ ಅಲ್ವಾ ನಿಂದು? ಯಾವ ಮೋಸ? ಏನಾದ್ರೂ ಹೇಳಿದ್ರೆ ಅವ್ರು ನನ್ನ ಕಾಲೇಜಿಗೆ ಕಳಿಸ್ತಿದ್ದಿಲ್ಲ, ಗೊತ್ತಾ ನಿಂಗೆ? ಆದ್ರೂ ನೀವ್ ಮಾಡಿ ಸರಿಯಲ್ಲ ಕಣೆ. ಏನ್ ಸರಿಯಲ್ಲ ಏನಲ್ಲ, ನಾನ್ ಮಾಡಿದ್ ಕರೆಕ್ಟ್ ಆಗೇ ಇದೆ. ಓ, ನಮ್ಮ ಆಶಾ ಡಾರ್ಲಿಂಗ್ ಬರಲ್ಲ ಅನ್ಕೊಂಡಿದ್ದೆ, ಬಂದ್ಬಿಟ್ಲು. ಅವಳು ಇವಾಗ ನಿಮ್ಮ ಆಶಾ ಅಲ್ಲ, ಅವಳಿಗೆ ಇವಾಗ ಲೈಸೆನ್ಸ್ ಬಿದ್ದಿದೆ. ಲೈಸೆನ್ಸಾ? ಏನ್ ಹೇಳ್ತಿದ್ಯಾ ನೀನು? ಅದು ನಾನು ಹಿಂಗೆ ಹೇಳಾರ್ದು ಒಂದು ನಿರ್ಧಾರ ತಗೊಂಡಿದ್ದೆ. ಏನ್ ನಿರ್ಧಾರ ತಗೊಂಡು? ಅದು ಹೇಳು, ಏನು? ನಮ್ದು ಲವ್ ಸ್ಟೋರಿನ ನನ್ನ ಮನೇಲಿ ಹೇಳಿಲ್ಲ. ನಮ್ಮ ಅತ್ತೆ ನನಗೆ ಫೋರ್ಸೇಬಲಿ ನಮ್ಮ ಮಾವನ್ ಜೋಡಿ ಮದುವೆ ಮಾಡಿಲ್ಲ. ಯಾಕೆ ಹಿಂಗ್ ಮಾಡಕ್ ಹೋದೆ? ನಂಗೆ ಒಂದ್ ಮಾತು ಹೇಳ್ಬೇಕಲ್ಲ, ನಾವಿಬ್ರು ಓಡೋಗಿ ಮದುವೆ ಆಗ್ತಿದ್ವಿ ತಾನೆ. ಓಡೋಗಿ ಮದುವೆ ಆಗೋದು ಎತ್ತಾಗಾರ ಇರ್ಲಿ, ಮಣಿ ಬಿಟ್ಟ ಹೊರಗೆ ಕಳಿಸ್ತಿದ್ದಿಲ್ಲ ನನ್ನ. ಇವಾಗ ನೋಡು, ಹಾಸ್ಟೆಲ್ ಅಂತ ಇಷ್ಟು ದೂರ ಬಂದಿದ್ದೀನಿ ಬೆಂಗಳೂರಿಗೆ. ಆರಾಮಾಗಿರೋಣ, ಮುಂದೆ ಬಂದಿದ್ದು ಮುಂದೆ ನೋಡ್ಕೊಳ್ಳೋಣ, ಆಯ್ತಾ? 4 ವರ್ಷ ಅಂತೂ ನನ್ನ ತಂಟೆಗೆ ಯಾರು ಬರಲ್ಲ. ಅಷ್ಟೊಳಗೆ ಏನಾರು ಒಂದು ಮಾಡೋಣ ತಗೋ. ಸರಿ, ನಿನ್ನೆ ಇಷ್ಟು ಧೈರ್ಯ ಇದೆ ಅಂದ್ರೆ ನನಗೆ. ನಿನ್ನೆ ಮದುವೆ, ಇವತ್ತು ಬಂದಿದ್ದೀನಿ. ಆದ್ರೂ ಇದು ಮೋಸ ಕಣೆ. ಯಾವುದೇ ಮೋಸ? ನಾನು ಬೇಡ ಅಂದ್ರೆ ಮದುವೆ ಮಾಡಿದ ಮೋಸನಾ, ಅಥವಾ ನಾನು ಇಷ್ಟಪಟ್ಟೊಂದ್ ಜೋಡಿ ನಾನು ಇರೋದು ಮೋಸ? ಏನಪ್ಪ, ನಿಂಗೆ ತಿಳಿದಿದ್ದೆ ನೀನ್ ಮಾಡು. ಹೋಗೆ. ಲವ್ ಯು ಬಂಗಾರಿ. ಯಾರೇನೇ ಅನ್ಲಿ, ನೀನ್ ನನ್ನ ಜೋಡಿನೇ ಇರು. ಒಂದು ಅಪಾರ್ಟ್ಮೆಂಟ್ ತಗೊಂಡಿದ್ದೀವಿ, ಇಬ್ರು ಅಲ್ಲೇ ಇರು. ನೀ ಹೇಳ್ದಂಗೆ. ಹೆಂಗಾದ್ರೂ ನಮ್ಮ ಅಪಾರ್ಟ್ಮೆಂಟ್ ಇದೆ. ಈಗ ನಿಂಗೆ ಹೆಂಗಾದ್ರೂ ಕೊಳಲ್ ತಾಳಿನೂ ಬಿದ್ದಿದೆ, ಯಾರೇನು ಕೇಳೋದಿಲ್ಲ, ಆಯ್ತಾ? ಸರಿ ಆಗಿದ್ರೆ.
ಸರ್ ನೀವು ಮನೆಗೆ ಹೋಗಿ ನಾ ಎಲ್ಲ ನೋಡ್ಕೊಂತೀನಿ ಏನ್ ಮಾಡ್ಲಿ ಬಿಡೋ ಮನೆಗೆ ಹೋಗಿ ಸರ್ ನಿನ್ನ ತಾನೇ ಮದುವೆ ಆಗಿದ್ದೀನಿ ಅದು ನನ್ನ ಹೆಂಡತಿ ಕಾಲೇಜ್ ಅಂತ ಮೆಡಿಕಲ್ ಕಾಲೇಜ್ ಅಂತ ಬೆಂಗಳೂರಿಗೆ ಹಾಕಿದ್ದೀನಿ ಹಾಗಾಗಿ ನಾನು ಇಲ್ಲೇ ಇದ್ದೀನಿ ಏನ್ ಸರ್ ಮದುವೆ ಆದಿ ನೋಡಿ ಅದು ಹಂಗೆ ಇರ್ಲಿ ಬಿಡೋ ಮತ್ತೆ ಸರ್ ರಾತ್ರಿ ಈ ಹಂದಿಗಳು ಹಾವಳಿ ಜಾಸ್ತಿ ಆಗ್ತಿದೆ ಸರ್ ಇಲ್ಲಿ ಅದಕ್ಕೆ ವಿದ್ಯುತ್ ವ್ಯವಸ್ಥೆ ನಾ ಎಲ್ಲ ಮಾಡ್ತೀನಿ ಓಕೆ ಸರ್ ನಾನು ಇನ್ನು ಮಲಗ್ತೀನಿ ಸರ್ ನಿಮ್ಗೂ ಬೆಡ್ ರೆಡಿ ಮಾಡಿದ್ದೀನಿ ನೋಡಿ ಸರಿ ತಿಮ್ಮಯ್ಯ ಮಲ್ಕೋ ಹೋಗು ನೀನು ಹಲೋ ವಾ ನಾನು ಇಲ್ಲೇ ಎಸ್ಟೇಟ್ನಾಗ ಮಲ್ಕೊಂತೀನಿ ನೀನು ಆರಾಮಾಗಿ ಮಲ್ಕೋ ಕೆಲಸಕ್ಕೆ ಬಂದ ಇಲ್ಲ ಹಾ ಬಂದಾಳ ಆದ್ರೂ ಏನಪ್ಪ ಇದು ಏನಿಲ್ಲ 4 ವರ್ಷ ತಡ್ಕೋ ಸರಿನಪ್ಪ. ಹಲೋ ಸ್ಟೂಡೆಂಟ್ಸ್ ಮತ್ತೆ ಹೇಗೆ ನಡೀತು ಲ್ಯಾಬ್ ಎಕ್ಸಾಮ್ಸ್ ಎಲ್ಲ ಸರ್ ಏನ್ ಕೇಳ್ತೀರಾ ಸೂಪರ್ ಆಗಿತ್ತು. ಫೇರ್ವೆಲ್ ಇದೆ ಫೇರ್ವೆಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋರು ರಿಜಿಸ್ಟ್ರೇಷನ್ ಮಾಡಿ ಶೋ ಸರ್. ಎಲ್ಲರೂ ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಯಾಕೆ ಎಲ್ಲರೂ ಸೈಲೆಂಟ್ ಇದ್ದೀರಾ ಸರ್ ಮಾಡ್ತೀವಿ ತಗೊಳ್ಳಿ ಸರ್ ನಾವೇನು ಮಿಸ್ಟೇಕ್ ಮಾಡ್ತೀವಿ ನಾವಿಬ್ರು ಪ್ರೀತಿ ಮಾಡಿವಿ ಇದೇನು ಮಿಸ್ಟೇಕ್ ಅಲ್ಲ ಸುಮ್ಮನೆ ಬಿಡು. ಹಲೋ ಇದು ಆಶಾ ಇದಾರ ಆಶಾ ಇಲ್ಲ, ನಾನು ಆಶಾ ಫ್ರೆಂಡ್ ಮಾತಾಡ್ತಾ ಇರೋದು. ಆಶಾನ್ ಗಂಡ ಅವ್ರ ಅತ್ತೆಗೆ ಸೀರಿಯಸ್ ಆಗಿದೆ ಅಂತ ಹೇಳಿ ಸ್ವಲ್ಪ ಅದು ಅವಳು ಹಾಸ್ಪಿಟ್ಲಿಗೆ ಹೋಗಿದ್ದಾಳೆ. ಹಾಸ್ಪಿಟ್ಲ್ಗ ಯಾಕೆ ಏನಾಗಿದೆ ಅವಳಿಗೆ ಅದು ಆಶಾ ಪ್ರೆಗ್ನೆಂಟ್. ಹ್ಮ್. ಅದು ನೀವೇ ಬಂದ್ರೆ ಚೆನ್ನಾಗಿರುತ್ತೆ. ಸರಿ ಸರಿ ಆಶಾ ಯಾಕೆ ಈ ತರ ತಪ್ಪು ಮಾಡಿದೆ ನೀನು ಅವ ನನ್ ತಪ್ಪಾಗಿದೆ, ನನಗೆ ಕ್ಷಮಿಸ್ಬಿಡು ಪ್ಲೀಸ್, ನನ್ಗೇನು ಮಾಡ್ಬೇಡ. ಇಟ್ಸ್ ಓಕೆ ಇಲ್ಲಿ ಬಾ ಹೋಗೋಣ ಮನೆಗೆ ಗೊತ್ತು ಮಾವ, ನೀ ನನ್ನ ಸಹಾಯ ಹೊಡಿತೀಯ. ಇಲ್ಲ ಆಶಾ ನಾ ಏನು ಮಾಡಲ್ಲ ಬಾ ಇಲ್ಲ ಮಾವ, ನೀನ್ ಹೊಡಿತೀಯ. ಅವ್ನ ಜೋಡಿನೇ ಬದುಕಬೇಕು, ನನ್ನನ್ನು ಬಿಟ್ಬಿಡು. ಆಶಾ ನೋಡು ನಾನು ಏನು ಮಾಡಲ್ಲ ಬಾ ಇಲ್ಲ ಮಾವ, ನಾನ್ ಬರಲ್ಲ. ಎಲ್ಲ ನಿನ್ನಿಂದನೇ ಆಗಿದ್ದು, ಎಲ್ಲ ನಿಮ್ಮ ಅಮ್ಮನಿಂದನೇ ಆಗಿದ್ದು. ಅಯ್ಯೋ ಆಶಾ ಆಶಾ ಅಯ್ಯೋ ದೇವ್ರೆ ಏನ್ ಮಾಡ್ಲಿ ಇವಾಗ ಸಾರಿ ವಿಜಯ್, ನಿಮ್ಮ ತಾಯಿನ ಉಳಿಸ್ಕೊಳಕ್ಕಾಗ್ಲಿ. ಅಮ್ಮ ಅಮ್ಮ ನೀನು ಬಿಟ್ಟು ಹೋದ ನನ್ನ ಅಮ್ಮ ಎಷ್ಟೋ ಬೀಚ್ಗಳ ಜಾಗದಲ್ಲಿ ತುಂಬಾ ಹೆಣಗಳನ್ನ ನಾನು ನೋಡ್ತಾ ಬಂದಿದ್ದೆ ಆಗ ನೀವು ನಿನ್ನ ವೈಫು ಅದೇ ಬೀಚಿಗೆ ಬಂದಾಗ ನನಗೆ ಅನುಮಾನ ಬಂದಿತ್ತು ಸೊ ಹಾಗಾಗಿ ನಾನು ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದೀನಿ ನನ್ನ ಹೆಸರು ಇನ್ಸ್ಪೆಕ್ಟರ್ ಅಜಯ್ ಅಂತ ಇವರು ಇನ್ಸ್ಪೆಕ್ಟರ್ ಜಾನ್ವಿ ಅಂತ ನಾವಿಬ್ರು ನಿಮ್ಮನ್ನ ಫಾಲೋ ಮಾಡಿದಾಗ ನಮಗೆ ಗೊತ್ತಾಗಿದ್ದು ನಿಮ್ಮ ವೈಫು ಆಕ್ಸಿಡೆಂಟಲ್ಲಿ ತೀರ್ಕೊಂಡು ಹೋದ್ರು ಅಂತ ನೀವು ರಿಜಿಸ್ಟರ್ ಮಾಡಿದ್ರಿ ನಮ್ಮಿಬ್ಬರಿಗೆ ಡೌಟ್ ಬಂದು ನಾವು ನಿಮ್ಮಿಬ್ಬರನ್ನ ಫಾಲೋ ಮಾಡಿದಾಗ ಗೊತ್ತಾಯಿತು ನೀವು ಫೇಕ್ ಇದು ಅಂತ ಅನಿಸ್ತು ನಿಮ್ಮಿಂದನೇ ಹೇಗೆ ಒಂದು ಕ್ಲೂನು ನೀವು ಬಿಡ್ಲಾರ್ದೇ ನಿಮ್ಮ ಹೆಂಡತಿ ಹೇಗೆ ಸತ್ಲು ಇವಳು ನಿಮ್ಮ ಹೆಂಡತಿ ಅಲ್ಲ ಯಾಕಂದ್ರೆ ನೀವು ಕರ್ಕೊಂಡು ಬಂದಿದ್ರಲ್ಲ ಅವ್ರು ಬೆಂಗಳೂರಲ್ಲಿ ಅಡ್ಡಾಡ್ತಾ ಇದ್ರು ಇವ್ರು ಸತ್ತಿಲ್ಲ ಇದು ಹೇಗೆ ಅಂತ ನಮಗೆ ಕ್ವಶನ್ ಅರೈಸ್ ಆಯಿತು ನಾವು ಅವಾಗ ಎನ್ಕ್ವೈರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಿಮ್ಮ ಬಾಯಿಂದನೇ ಎಲ್ಲ ಬರಲಿ ಅಂತಾನೆ ನಾವು ಈ ನಾಟಕ ಆಡಿದ್ದು ವಾವ್ ಇನ್ಸ್ಪೆಕ್ಟರ್ ಇದರಲ್ಲಿ ನಂದೇನಿದೆ ತಪ್ಪು ಹೇಳಿ ಪ್ರೀತಿಸಿದೆ ಮದುವೆ ಮಾಡ್ಕೊಂಡೆ ಆದರೆ ನನ್ನ ಹೆಂಡತಿ ನನಗೆ ಮೋಸ ಮಾಡಿಬಿಟ್ಲು ನನ್ನ ತಾಯಿನೂ ಕಳ್ಕೊಂಡೆ ನನ್ನ ಹೆಂಡತಿನೂ ಕಳ್ಕೊಂಡೆ ನಾನು ಯಾವ ಆಸ್ತಿಗೋಸ್ಕರನೂ ಮಾಡಿಲ್ಲ ಯಾವುದಕ್ಕೂ ಮಾಡಿದೆ ಪ್ರೀತಿ ನಾನು ಅವಳಿಗೆ ಹೇಳಿದೆ ಬೇಡ ಬೇಡ ಅಂತ ಅವಳಾಗಿ ತನ್ನ ಪ್ರಾಯಶ್ಚಿತ್ತ ಅಂತ ಮಾಡ್ಕೊಂಡ್ಲು ಇರಲಿ ಬಿಡಿ ನಡಿ ಇನ್ಸ್ಪೆಕ್ಟರ್ ಹೋಗೋಣ